ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನೆಲ್. ನಾನು ಇವತ್ತು ಒಂದು ಟೀ ಟೈಮ್ ಸ್ನ್ಯಾಕ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅಥವಾ ಟೂರ್ಗೆ ಹೋಗಬೇಕಾದ್ರೆ, ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು. ಬರೀ 10 ನಿಮಿಷದಲ್ಲಿ ಈ ರೆಸಿಪಿ ರೆಡಿ ಆಗುತ್ತೆ. ಬೇಗ ಕ್ವಿಕ್ಕಾಗಿ ಮನೆಯಲ್ಲೇ ಇರುವಂತಹ ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಮಾಡ್ಬೋದು. ರುಚಿಕಟ್ಟಾದಂಥ ಸ್ನ್ಯಾಕ್ಸ್ ರೆಸಿಪಿನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಹಾಗಾದರೆ ಹೇಗೆ ಮಾಡೋದು ಅಂತ ಹೇಳಿ. ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಯಾಕೆಂದರೆ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಡೈಲಿ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಬೇಗ ವಿಡಿಯೋಗಳನ್ನು ನೋಡ್ಬೋದು. ನೋಡಿ ಹಾಗಾದರೆ ಇಲ್ಲಿ ನಾನು ಕಾರ್ನ್ಫ್ಲೆಕ್ಸನ್ನು ಬಳಸ್ತಾ ಇದ್ದೀನಿ. ಇದು ಮಾಮೂಲೆಲ್ಲ ಕಿರಾಣಿ ಅಂಗಡಿಗಳಲ್ಲಿ ಸಿಗುತ್ತೆ. ಆಮೇಲೆ ಸೂಪರ್ ಮಾರ್ಕೆಟ್ನಲ್ಲಿ ಕೂಡ ಅವೈಲೇಬಲ್ ಇರುತ್ತೆ ನೋಡಿರಿ. ಇದನ್ನು ಈಗ ಬಳಸ್ಕೊಂಡು ಈಸಿಯಾಗಿ ಸಿಂಪಲ್ಲಾಗಿ ನಾನು ಸ್ನ್ಯಾಕ್ಸ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿರಿ, ಈ ಕಾರ್ನ್ಫ್ಲೆಕ್ಸನ್ನು ನಾವು ಎಲ್ಲ ರೀತಿ ಮಾಡಿರ್ತೀವಿ, ಆದರೆ ಇದನ್ನು ಸ್ನ್ಯಾಕ್ಸ್ ಆಗಿ ಹೇಗೆ ಮಾಡೋದು ನೋಡ್ಕೊಳ್ರಿ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತರೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಈಗ ನೋಡಿರಿ, ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಚೂಡ ಮಾಡ್ತಾ ಇದ್ದೀನಿ. ಇದ್ರದ್ದು ಈ ಚೂಡ ರೆಸಿಪಿ ಮಾಡೋದಕ್ಕೆ ನೋಡಿರಿ, 1-2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಕಪ್ಪು ಪುಟಾಣಿ ಅಂದರೆ ಹುರಿಗಡಲೆ ಅಂತೀವಿ ನೋಡಿರಿ, ಅದನ್ನು ತೊಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಕಪ್ಪಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಜಾಸ್ತಿ ಬಳಸ್ರಿ, ಅದರ ಫ್ಲೇವರ್ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿನ ಹಾಕ್ರಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ಒಂದು ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನಾನು. ಯಾಕಂದರೆ ಈ ಕಾರ್ನ್ಫ್ಲೆಕ್ಸ್ ಏನಿರುತ್ತೆ ನೋಡಿರಿ, ಅದನ್ನು ಫಸ್ಟು ನಾವು ಫ್ರೈ ಮಾಡ್ಕೋಬೇಕಂದ್ರೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋದಿರುತ್ತೆ. ಅದು ಡ್ರೈ ಕಾರ್ನ್ಫ್ಲೆಕ್ಸ್ ನಾನು ತೋರಿಸಿರೋದು ನಿಮಗೆ. ಈಗ ಇಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಇದಕ್ಕೆ ಯಾವಾಗಲೂ ಎಣ್ಣೆ ನೋಡಿರಿ ಮೀಡಿಯಮ್ ಹೀಟ್ ಮಾಡೋಕ್ಕೆ ಹೋಗಬೇಡ್ರಿ. ಚೆನ್ನಾಗಿ ಎಣ್ಣೆ ಬಿಸಿ ಆದ್ರೇ ಇದು ಚೆನ್ನಾಗಿ ಅರಳ್ಕೊಳ್ಳುತ್ತೆ ನೋಡಿ. ಈಗ ಇದು ಡ್ರೈ ಆಗಿದೆ, ನೋಡ್ತಾ ಇರ್ಬೋದು ನೀವು. ಚೆನ್ನಾಗಿ ಅರಳಬೇಕಂದ್ರೆ ಒಂದು 5-10 ನಿಮಿಷ ನೀವು ಇದನ್ನು ಚೆನ್ನಾಗಿ ಬಿಸಿಲಿಗಿಡ್ರಿ. ಬಿಸಿಲಿಗಿಟ್ಟಾಗ ಚೆನ್ನಾಗಿ ಅರಳ್ಕೊಂಡು ಬರುತ್ತೆ ಎಣ್ಣೆಯಲ್ಲಿ, ನೋಡ್ತಿರ್ಬೋದು. ಈಗ ಎಣ್ಣೆ ಇನ್ನೂ ಕಾದಿಲ್ಲ, ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಸಿ ಮಾಡಿಕೊಡ್ರಿ, ಆವಾಗ ಬೇಗ ಆಗುತ್ತೆ ನೋಡಿ. ನೋಡಿರಿ, ನಾನಿಲ್ಲಿ ಸ್ವಲ್ಪ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಇದನ್ನು. ನೀವು ಯಾವಾಗಾದರೂ ಟೂರಿಗೆ ಹೋಗಬೇಕು, ಹೊರಗಡೆ ಹೋಗಬೇಕು ಅಂದಾಗ ಇದನ್ನು ಟ್ರೈ ಮಾಡಿರಿ. ಈ ಚೂಡ ತುಂಬ ಚೆನ್ನಾಗಿ ಬರುತ್ತೆ, ರುಚಿ ಅಂತೂ ಸೂಪರಾಗಿರುತ್ತೆ ನೋಡಿರಿ. ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಇದು ಕೂಡ ನೋಡಿರಿ. ಎಣ್ಣೆ ಬಿಸಿ ಆದರೆ ಚೆನ್ನಾಗಿ ಅರಳ್ಕೊಂಬರುತ್ತೆ ನೋಡಿರಿ. ಹಾಕಬೇಕಾದ್ರೆ ಎಷ್ಟು ಚಿಕ್ಕದಾಗಿತ್ತು. ಈಗ ನೋಡಿರಿ, ಫ್ರೈ ಆದಮೇಲೆ ಎಷ್ಟು ಚೆನ್ನಾಗಿ ಅರಳ್ಕೊಂಡು ಬಂದಿದೆ ಅಂಥೇಳಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿನ ನೀವು ಖಂಡಿತ ಒಂದ್ಸರಿ ಟ್ರೈ ಮಾಡಿ ನೋಡಿರಿ, ತುಂಬ ರುಚಿಕಟ್ಟಾಗಿರುತ್ತೆ. ಆಮೇಲೆ ಬೇಗನೆ ಮಾಡ್ಕೋಬೋದು. ನಾವು ಏನಾದರೂ ಸ್ಪೆಷಲಾಗಿ ತಿನ್ನಬೇಕು ಅನ್ನಿಸ್ದಾಗ, ಟೇಸ್ಟಿಯಾಗಿ ತಿನ್ನಬೇಕು ಅನ್ನಿಸ್ದಾಗ ಈ ರೆಸಿಪಿನ ಮಾಡಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಎಣ್ಣೆ ಚೆನ್ನಾಗಿ ಬಸ್ತು ತಗೊಳ್ರಿ. ನೋಡಿ, ಈಗ ನಾನು ನೆಕ್ಸ್ಟು ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ನಾನಿಲ್ಲಿ 1/4 kg ಆಗೋಷ್ಟು ತೊಗೊಂಡಿದ್ದೀನಿ ನೋಡಿರಿ. ನೀವು ಇನ್ನೂ ಬೇಕಾದರೆ ಜಾಸ್ತಿನ ಮಾಡ್ಕೋಬೋದು. ಎಣ್ಣೆ ಮಾತ್ರ ಚೆನ್ನಾಗಿ ಹೀಟ್ ಆಗಬೇಕು ನೋಡಿರಿ. ಎಣ್ಣೆ ಹಾಕಿದ ತಕ್ಷಣ ಅರಳ್ಕೊಂಡು ಬರುತ್ತೆ ಅದು. ನಾವು ಇದನ್ನು ಬೆಳ್ಳುಳ್ಳಿ ಅವಲಕ್ಕಿ ಚೂಡ ಅಂತಲೂ ಕರಿತೀವಿ ನೋಡಿರಿ. ಈಗ ನಾವು ಉತ್ತರ ಕರ್ನಾಟಕದ ಕಡೆ ಬೆಳ್ಳುಳ್ಳಿ ಚುರ್ಮರಿ ಹೇಗೆ ಮಾಡ್ತೀವೋ ಇದು ಸಹಿತ ಹಾಗೇ ರೆಸಿಪಿ ನೋಡಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಟೀ ಜೊತೆ ಅಂತೂ ತಿಂತಾಯಿದ್ರೆ ಸಾಯಂಕಾಲ ಸೂಪರಾಗಿರುತ್ತೆ ನೋಡಿರಿ. ಇದೇ ರೀತಿ ನಾನು ಎಲ್ಲ ಕಾರ್ನ್ಫ್ಲೆಕ್ಸನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ತೊಗೊಂಡಿದ್ದೀನಿ ನೋಡಿರಿ. ಇಷ್ಟು ಒಂದು ಪ್ಲೇಟಷ್ಟು ಆಗಿದೆ. ಇದೀಗ ನೋಡ್ತಿರ್ಬೋದು. ಮಕ್ಕಳೇನಾದರೂ ಖಾರ ತಿನ್ನಲ್ಲ ಅನ್ನೋರು ಇದನ್ನು ಹೀಗೇ ಕೊಡ್ಬೋದು, ಸಪ್ಪನಾಗಿ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಒಗ್ಗರಣೆ ಹಾಕೋಣ. ಈಗ ಡೀಪ್ ಫ್ರೈ ಮಾಡಿದ್ನಲ್ಲ, ಅದೇ ಎಣ್ಣೆನ ಸ್ವಲ್ಪ ತೆಗೆದುಬಿಟ್ಟು 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು, 2 ಟೇಬಲ್ ಸ್ಪೂನಷ್ಟು. ಇದರಲ್ಲಿ ಶೇಂಗಾ ಬೀಜ ಹಾಕಿ ಫ್ರೈ ಮಾಡ್ತೀನಿ ನೋಡಿ. ಶೇಂಗಾ ಬೀಜ ನೀವು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು. ಯಾಕಂದರೆ ಶೇಂಗಾ ಬೀಜ ಜಾಸ್ತಿ ಇದ್ದರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಆಮೇಲೆ ಶೇಂಗಾ ಬೀಜನ ಮೀಡಿಯಮ್ ಫ್ಲೇಮಲ್ಲಿ ಅಂದರೆ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ರಿ, ಇಲ್ಲಾಂದರೆ ಬೇಗ ಹೊತ್ತೋಗ್ಬಿಡುತ್ತೆ ನೋಡಿರಿ. ಬೇಗ ಹೊತ್ತೋದ್ರೆ ಶೇಂಗಾದಲ್ಲಿ ಕಹಿ ಅಂಶ ಬಿಟ್ಟುಬಿಡುತ್ತೆ, ಚೆನ್ನಾಗಿರಲ್ಲ ತಿನ್ನಬೇಕಾದ್ರೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡಿಕೊಡ್ರಿ ಕಡಕ್ಕಾಗಿ. ಇದು ಮಧ್ಯದಲ್ಲಿ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಎಲ್ಲ ಶೇಂಗಾ ಬೀಜನೂ ನಾನು ತೆಗಿತಾ ಇದ್ದೀನಿ. ಈಗ ಇದೇ ಎಣ್ಣೆಗೆ ನಾನು
ಹುರಿಗಡಲೆನ ಹಾಕ್ತಾಯಿದ್ದೀನಿ, ಅಂದರೆ ಪುಟಾಣಿನ ಹಾಕ್ತಾಯಿದ್ದೀನಿ ನೋಡಿರಿ. ಇದು ಕೂಡ ಅಷ್ಟೇ ಎಣ್ಣೆಲಿ ಫ್ರೈ ಮಾಡಿದಾಗೆ ಖಡಕ್ಕಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದು. ಹಾಕಿ ಒಂದೇ ನಿಮಿಷ ಹಿಂಗೆ ಫ್ರೈ ಮಾಡಿ ತೆಗೆದುಬಿಡಬೇಕು. ತುಂಬ ಹೊತ್ತು ಫ್ರೈ ಮಾಡೋಕ್ಕೆ ಹೋಗಬೇಡ್ರಿ, ಅದು ಆಲ್ರೆಡಿ ಹುರಿದಿರೋದೇ ಇರುತ್ತೆ. ಹಾಗಾಗಿ ಒಂದೇ ನಿಮಿಷಕ್ಕೆ ಸ್ವಲ್ಪ ಹಾಕಿಬಿಟ್ಟು ತೆಗೆದುಬಿಡ್ರಿ. ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಡಕ್ಕೆ ಹೋಗಬೇಡ್ರಿ, ಲೋ ಫ್ಲೇಮ್ ಇಟ್ಕೊಂಡೇ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಎಲ್ಲದನ್ನು ಈ ಥರ ಸಪ್ರೇಟಾಗಿ ನಾನು ಫ್ರೈ ಮಾಡಿ ತೆಗಿತಾ ಇದ್ದೀನಿ ನೋಡಿ. ಈಗ ಎಣ್ಣೆನ ಇದನ್ನು ಸಪ್ರೇಟ್ ಮಾಡಿ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಇಟ್ಕೊಳ್ರಿ. ಜಾಸ್ತಿ ಎಣ್ಣೆ ಹಾಕಕ್ಕೆ ಹೋಗ್ಬೇಡ್ರಿ, ಒಂದೇ ಸ್ಪೂನ್ ಇದ್ದರೆ ಸಾಕು. ಜಸ್ಟ್ ಬೆಳ್ಳುಳ್ಳಿ ಫ್ರೈ ಆದರೆ ಸಾಕು ನೋಡಿರಿ. ನಾನಿಲ್ಲಿ ಒಂದೇ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ, ಯಾಕಂದರೆ ಚೂಡಾನ ನಾವು ಆಲ್ರೆಡಿ ಡೀಪ್ ಫ್ರೈ ಮಾಡಿರ್ತೀವಿ. ಹಾಗಾಗಿ ಇಲ್ಲಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಫ್ರೈ ಮಾಡೋದಕ್ಕೆ ಎಣ್ಣೆನ ಜಾಸ್ತಿ ಹಾಕಬೇಡ್ರಿ. ನಾನು ಹೇಳ್ದಂಗೆ 1-2 ಸ್ಪೂನ್ ಅಷ್ಟೇ ಹಾಕಿ ನೀವು ಇದನ್ನು ಫ್ರೈ ಮಾಡ್ಕೊಳ್ರಿ. ಕರಿಬೇವು ಜಾಸ್ತಿ ಯೂಸ್ ಮಾಡಿರಿ, ತುಂಬ ಟೇಸ್ಟ್ ಕೊಡುತ್ತೆ. ಕರಿಬೇವಿನ ಪರಿಮಳ ಮತ್ತು ಅದ್ರ ಘಮ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಹಾಗೆ ಇರುತ್ತೆ ನೋಡಿರಿ. ಎಣ್ಣೆ ಯಾಕೆ ಜಾಸ್ತಿ ಹಾಕಬಾರ್ದು ಅಂತ ಹೇಳಿದ್ನಂದರೆ, ನಾನು ಫಸ್ಟು ಚೂಡ ಡೀಪ್ ಫ್ರೈ ಮಾಡಿರ್ತೀವಲ್ಲ, ಅದು ಜಾಸ್ತಿ ಎಣ್ಣೆ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಆಯಿಲಾಗಿ. ಹಾಗಾಗಿ ಇದನ್ನು ಒಗ್ಗರಣೆಯಲ್ಲಿ ಸ್ವಲ್ಪ ಇದನ್ನು ಜಸ್ಟ್ 1-2 ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿರಿ. ಇಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಈ ಥರ ಫ್ರೈ ಮಾಡಿಕೊಂಡ್ರು ಕೆಳಗೆ ಇಳಿಸ್ಬಿಡ್ರಿ. ಅದನ್ನು ಸ್ವಲ್ಪ ತಣ್ಣಗಾಗಲಿ ಇದು. ಆಮೇಲೆ ಇದಕ್ಕೆ ನೋಡಿರಿ, ನಾವು ಫ್ರೈ ಮಾಡ್ಕೊಂಡಂತಹ ಕಾರ್ನ್ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಮೆಕ್ಕೆಜೋಳದ ಅವಲಕ್ಕಿ ಅಂತಲೂ ಹೇಳ್ತೀವಿ ನೋಡಿರಿ, ಕಾರ್ನ್ ಅವಲಕ್ಕಿ ಅಥವಾ ಕಾರ್ನ್ ಚೂಡ ಅಂತಲೂ ಹೇಳ್ತೀವಿ. ಇದಕ್ಕೆ ಎಲ್ಲ ಡೀಪ್ ಫ್ರೈ ಮಾಡ್ಕೊಂಡಂತಹ ಪುಟಾಣಿ ಮತ್ತು ಶೇಂಗಾ ಬೀಜ ನೋಡಿರಿ. ಆಮೇಲೆ 1 ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ ನೋಡಿರಿ, ಅಚ್ಚ ಖಾರದ ಪುಡಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕಿರಿ, ಕಡಿಮೆ ಹಾಕಿರಿ, ಯಾಕೆಂದರೆ ಕಾರ್ನ್ಫ್ಲೇಕ್ಸಲ್ಲಿ ಸ್ವಲ್ಪ ಉಪ್ಪಿನಂಶ ಇರುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಆ್ಯಡ್ ಮಾಡಿಕೊಡ್ರಿ. ಇದನ್ನೀಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾವೆಲ್ಲದನ್ನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಮಿಕ್ಸ್ ಆಗೋಕ್ಕೆ ತುಂಬ ಹೊತ್ತು ಟೈಮ್ ತೊಗೊಳ್ಳೋದಿಲ್ಲ ನೋಡಿರಿ. ಚೆನ್ನಾಗಿ ಇದನ್ನು ಗ್ಯಾಸನ್ನು ಆಫ್ ಮಾಡಿ ತಣ್ಣಗಾದ್ಮೇಲೆ ಈ ಥರ ಮಿಕ್ಸ್ ಮಾಡಿಕೊಳ್ರಿ. ಇದು ಸ್ವಲ್ಪ ಕಾರ್ನ್ಫ್ಲೇಕ್ಸ್ ದಪ್ಪ ಇರೋದ್ರಿಂದ, ದೊಡ್ಡದಿರೋದ್ರಿಂದ ಸ್ವಲ್ಪ ಮಿಕ್ಸ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. 1-2 ನಿಮಿಷ ಚೆನ್ನಾಗಿ ಇದನ್ನು ಹೀಗೆ ಇದನ್ನು ಮಿಕ್ಸ್ ಮಾಡ್ತಾ ಹೋಗ್ರಿ, ಸೂಪರಾಗಿ ಬರುತ್ತೆ ನೋಡಿರಿ. ನಿಮ್ಮ ಹತ್ರ ಚಾಟ್ ಮಸಾಲೆ ಇದ್ದರೆ ಅದನ್ನು ಸಹಿತ ಹಾಕ್ಬೋದು. ನಾನಿಲ್ಲಿ ಚಾಟ್ ಮಸಾಲೆ ಏನು ಬಳಸ್ತಾ ಇಲ್ಲ. ಇದನ್ನೇ ಒಗ್ಗರಣೆ ಘಮನೇ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ಲಾಸ್ಟಿಗೆ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ 1 ಸ್ಪೂನಷ್ಟು ನಾನು ಸಕ್ಕರೆ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಬಿಸಿ ತಣ್ಣಗಾಗಿರಬೇಕು, ಬಿಸಿ ಇರಬೇಕಾದ್ರೆ ಸಕ್ಕರೆನ ಹಾಕಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಗಂಟು ಆಗಿಬಿಡುತ್ತೆ. ಮೇಲೆಯಿಂದ ನಾನಿಲ್ಲಿ 1 ಸ್ಪೂನಷ್ಟು ಸಕ್ಕರೆನ ಪುಡಿ ಮಾಡಿ ಹಾಕಿದ್ದೀನಿ. ನಿಮಗೆ ಇಷ್ಟ ಇದ್ದರೆ, ಸಿಹಿ ಇಷ್ಟ ಇದ್ದರೆ ಹಾಕ್ರಿ, ಇಲ್ಲ ಸಿಹಿ ಫ್ಲೇವರ್ ನಮಗೆ ಬೇಡ, ಸಿಹಿ ಟೇಸ್ಟ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಸಕ್ಕರೆ ಹಾಕಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿರಿ ನೋಡಿ ಸೂಪರಾಗಿ ಬಂದಿದೆ. ತುಂಬ ಟೇಸ್ಟಿಯಾಗಿ ಬೇಗನೆ ಕ್ವಿಕ್ಕಾಗಿ ಮಾಡುವಂತಹ ಈ ರೆಸಿಪಿನ ಇವತ್ತೇ ನೀವು ಟ್ರೈ ಮಾಡಿ ನೋಡಿರಿ. ಮೆಕ್ಕೆಜೋಳದ ಅವಲಕ್ಕಿ, ಬೆಳ್ಳುಳ್ಳಿ ಚೂಡ ಅಂತ ಹೇಳಿ ಕರಿತೀವಿ ನಾವು ಇದಕ್ಕೆ. ಮಕ್ಕಳಿಗೆ ಈ ಥರ ಸ್ನ್ಯಾಕ್ಸ್ ಆಗಿನೂ ನಾವು ಕೊಡ್ಬೋದು ನೋಡಿರಿ. ಇದ್ರ ಜೊತೆ ಶೇಂಗಾ ಬೀಜ, ಪುಟಾಣಿ, ಇನ್ನೂ ನೀವು ಎಕ್ಸ್ಟ್ರಾ ಏನಾದರೂ ನೀವು ಡ್ರೈ ಫ್ರೂಟ್ಸನ್ನು ಸಹಿತ ಹಾಕ್ಬೋದು ನೋಡಿರಿ. ಒಂದೊಂದು ತುಂಬ ಚೆನ್ನಾಗಿ ಅರಳಿದೆ, ತುಂಬ ಸೂಪರಾಗಿ ಬಂದಿದೆ ನೋಡಿರಿ. ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ. ಹಾಗಾದರೆ ತಡ ಯಾಕೆ, ಇವತ್ತೇ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ, ಹೇಗೆ ಬಂತು ಅಂತೇಳಿ ತಿಳಿಸಿ. ಇದೇ ರೀತಿ ಎಲ್ಲ ಸ್ನ್ಯಾಕ್ಸ್ ರೆಸಿಪಿನೂ ಸಹಿತ ನಮ್ಮ ಚಾನಲ್ನಲ್ಲಿ ನಾನು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಹೋಗಿ ನೀವು ಸರ್ಚ್ ಮಾಡಿ ನೋಡಿರಿ. ಎಲ್ಲ ರೀತಿಯ ಬ್ರೇಕ್ಫಾಸ್ಟ್ ರೆಸಿಪಿ, ಇನ್ಸ್ಟಂಟ್ ರೆಸಿಪಿ ಎಲ್ಲದನ್ನು ನಾನು ಶೇರ್ ಮಾಡಿದ್ದೀನಿ. ನಿಮ್ಗೆ ಯಾವುದಾದ್ರೂ ವೀಡಿಯೋ ಬೇಕಂದ್ರೆ ಸರ್ಚ್ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಅನಿಸಿದ್ರೆ ನಾನು ಹೇಳ್ದಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ವಿಡಿಯೋಗೆ ಲೈಕ್ಸ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡಿ ನೋಡಿರಿ. ಕ್ರಿಸ್ಪಿಯಾಗಿ, ಟೇಸ್ಟಿಯಾಗಿ, ರುಚಿಯಾಗಿ ರೆಡಿಯಾಗಿದೆ. ಎಂಥವರಾದರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಇದು ಉಪ್ಪಿಟ್ಟು ಜೊತೆನೂ ತಿನ್ಬೋದು, ನೀವು ಹಾಗೆ ಕೂಡ ತಿನ್ಬೋದು ನೋಡಿ. ಕರಮ್ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಶೇಂಗಾ ಬೀಜದ ಜೊತೆ ತಿಂತಾಯಿದ್ರೆ ಸೂಪರಾಗಿರುತ್ತೆ ನೋಡಿರಿ. ನಾವು ಕುರ್ಕುರಿ ಅದನ್ನೆಲ್ಲ ಕೊಡೋದು ಬದಲು ಈ ರೀತಿ ಮನೆಯಲ್ಲೇ ಸ್ನ್ಯಾಕ್ಸನ್ನು ಮಾಡಿಕೊಡೋದ್ರಿಂದ ಮಕ್ಕಳ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಆಮೇಲೆ ನಮಗೂ ಕೂಡ ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಹೊರಗಡೆ ಹೋಗಬೇಕಾದ್ರೂ ಸಹಿತ ತುಂಬ ಹೆಲ್ಪ್ಫುಲ್ ಆಗುತ್ತೆ
ನೋಡಿ. ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ಸ್ ಮಾಡಿರಿ, ಶೇರ್ ಮಾಡಿರಿ ಎಲ್ಲರ ಜೊತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.